ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕ್ಯಾತ್ಸಂದ್ರದ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಶಿರಾ ಕಡೆಯಿಂದ ತೆರಳುತ್ತಾ ಇದ್ದಂತಹ ಬೆಂಗಳೂರು ಕಡೆ ತೆರಳುತ್ತಾ ಇದ್ದಂತಹ ಬಸ್ಸು ಘಟನಾ ಸ್ಥಳಕ್ಕೆ ಇದೀಗ ಕ್ಯಾತ್ಸಂದ್ರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಖಾಸಗಿ ಬಸ್ ಮತ್ತು ಇನೋವಾ ಕಾರ್ನ ನಡುವೆ ನಡೆದಿರುವಂಥ ಅಪಘಾತ ಇದು. ಭೀಕರ ಅಪಘಾತದಲ್ಲಿ ಹಲವು ಮಂದಿ, ಒಂದು ಮಗು ಸೇರಿದಾಗೆ 5 ಸಾವನ್ನಪ್ಪಿರುವಂತಹ ಭಾರೀ ದುರ್ಘಟನೆ ನಡೆದಿರುವಂಥದ್ದು. ದಂಪತಿ ಹಾಗೆ ಒಂದು ಮಗು ಸೇರಿ 5 ಸಾವನ್ನಪ್ಪಿದ್ದಾರೆ. ಗೋವಿಂದ ನಾಯಕ 58 ವರ್ಷ, 52 ವರ್ಷದ ಮತ್ತೊಬ್ಬ ವ್ಯಕ್ತಿ. ಸೊ ಇದು ಕ್ಯಾತ್ಸಂದ್ರ ಮತ್ತು ಹಿರೇಹಳ್ಳಿ ನಡುವೆ ನಡೆದಿರುವಂತಹ ಭೀಕರ ಅಪಘಾತ. ಖಾಸಗಿ ಬಸ್ ಹಾಗೆಯೇ ಇನೋವಾ ಕಾರಿನ ನಡುವೆ ನಡೆದಿರುವಂತಹ ಅಪಘಾತ. ಬೆಂಗಳೂರಿಂದ ಚಳ್ಳಕೆರೆಗೆ ತೆರಳುತ್ತಾ ಇದ್ದಂತಹ ವೆಹಿಕಲ್. ಬಹಳ ಭೀಕರವಾಗಿ ನಡೆದಿರುವಂತಹ ಒಂದು ಅಪಘಾತ ಇದು. ದೃಶ್ಯಗಳನ್ನು ನಿಮಗೆ ತೋರಿಸಲಿಕ್ಕೆ ಸಾಧ್ಯನೇ ಇಲ್ಲ, ಆ ಥರದ ಘಟನೆ ಭೀಕರವಾಗಿ ನಡೆದಿರುವಂಥದ್ದು. ಮೃತಪಟ್ಟವರನ್ನ ಇದೀಗ ಆಸ್ಪತ್ರೆಗೆ ಅವರ ಕಳೇಬರಗಳನ್ನು ಸಾಗಿಸಲಾಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿರುವಂಥ ಅಪಘಾತ. ವೀಕೆಂಡ್ಗೆ ಊರ ಕಡೆ ಹೋಗ್ತಾ ಇದ್ರು ಅಂತ ಅನಿಸುತ್ತೆ. ದಂಪತಿಗಳು ಮೃತಪಟ್ಟಿದ್ದಾರೆ. ಗೋವಿಂದ ನಾಯಕ ಅನ್ನೋರು ಮೂಲತಃ ಚಳ್ಳಕೆರೆ ತಾಲೂಕಿನ ನಿವಾಸಿಗಳು. ಬೆಂಗಳೂರಿನ ವಿಜಯನಗರದಲ್ಲಿ ಅವರು ಕುಟುಂಬ ಸಮೇತ ವಾಸ ಇರ್ತಾರೆ. ಬೆಂಗಳೂರಿನಿಂದ ಚಳ್ಳಕೆರೆಗೆ ಹೋಗಬೇಕಾದ್ರೆ ನಡೆದಿರುವಂತಹ ದುರಂತ ಇದು. ಶಿರಾ ಕಡೆಯಿಂದ ಬೆಂಗಳೂರು ಕಡೆಗೆ ಖಾಸಗಿ ಬಸ್ ತೆರಳುತ್ತಾ ಇರುತ್ತೆ. ಆ ಬಸ್ಸು ಇನೋವಾ ಕಾರಿಗೆ ಗುದ್ದಿದಾಗ ಈ ಘಟನೆ ನಡೆದಿರುವಂಥದ್ದು. ಘಟನಾ ಸ್ಥಳಕ್ಕೆ ಕ್ಯಾತ್ಸಂದ್ರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಖಾಸಗಿ ಬಸ್ ಹಾಗೆ ಇನೋವಾ ನಡುವೆ ನಡೆದಿರುವಂತಹ ಅಪಘಾತ. ಗಾಡಿಲಿ ನೋಡ್ರಿ ಈ ಹೊಡೆದ ನಿನ್ ಜವಾಬ್ದಾರಿ ಏನಪ್ಪ. ಆ ಥರದ ಒಂದು ಭೀಕರ ರಸ್ತೆ ಅಪಘಾತ ನಡೆದಿರುವಂಥದ್ದು. ನೋಡಿ, ಎಷ್ಟೇ ಹುಷಾರಾಗಿ ಬಂದ್ರು ಇನೋವಾ ಕಾರಿನಲ್ಲಿ ಅಂತ ಅಂದ್ರೂ ಕೂಡ ರಸ್ತೆಗಳಲ್ಲ ಇದು. ನಿನ್ ಜವಾಬ್ದಾರಿ ಏನಪ್ಪ. 5 ಜನ ಗಾಡಿಲಿ ನೋಡ್ರಿ ಈ ಹೊಡೆದ ನಿನ್ ಜವಾಬ್ದಾರಿ ಏನಪ್ಪ. ಸಾಗಿಸಲಾಗಿದೆ. ಗಾಡಿಲಿ ನೋಡ್ರಿ ಈ ಹೊಡೆದ ನಿನ್ ಜವಾಬ್ದಾರಿ ಏನಪ್ಪ. ಬಹಳ ಭೀಕರವಾದ ಘಟನೆ ನಡೆದಿರುವಂಥದ್ದು. ಈ ಘಟನೆ, ಈ ಅಪಘಾತದ ಘಟನೆಯನ್ನು ಪ್ರತ್ಯಕ್ಷವಾಗಿ ನೋಡಿದಂತಹ ಪ್ರತ್ಯಕ್ಷದರ್ಶಿ ಘಟನೆ ನಡೆದ ಬಗ್ಗೆ ಮಾತನಾಡಿದ್ದಾರೆ. ನೋಡೋಣ. ಯಜಮಾನ್ರ ನಿಮ್ಮ ಹೆಸರೇನು? ಶ್ರೀಕಂಠಪ್ಪ ಅಂತೇಳಿ ಸರ್. ಹಾಂ. ತಂದೆ ಹೆಸರು? ತಂದೆ ಹೆಸರು ಗುರುಪಾದಪ್ಪ ಅಂತೇಳಿ. ಯಾವ ಊರು ತಮ್ಮದು? ನಮ್ಮದು ಗಿರಿಯಾಪುರ ಅಂತೇಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು. ಹಾಂ ಹಾಂ. ಏನಾಯಿತು ಬೆಳಗ್ಗೆ? ಬೆಳಗ್ಗೆ ನಾವು ದಬಾಸ್ಪೇಟೆಗೆ ಹೋಗ್ಬೇಕು ಅಂತೇಳಿ ಬಸ್ಸಿಗೆ ವಿಜಯಲಕ್ಷ್ಮಿ ಬಸ್ ಹೆಸರು ಹೋಗ್ತಾ ಇತ್ತು. ನೀವೆಲ್ಲ ಹತ್ಕೊಂಡ್ರಿ? ನಾವು ಕ್ಯಾತ್ಸಂದ್ರ ಹತ್ಕೊಂಡು ದಬಾಸ್ಪೇಟೆಗೆ 30-60 ರೂಪಾಯಿ ಚಾರ್ಜ್ ಕೊಟ್ಟು
ಹೋಗ್ತಿದ್ದ ಕಡೆ ಸೀದಾ ಅದೇ ಫ್ಯಾಕ್ಟ್ರಿ ಇದೆಯಲ್ಲ, ಹಾಂ ಐಸರ್ ಫ್ಯಾಕ್ಟ್ರಿ ಇದೆಯಲ್ಲ ಅಂತಾರೆ, ಅಲ್ಲಿ ಸೀದಾ ಡಿವೈಡರ್ ಕೆಳಗೆ ಇಳಿಸ್ಕೊಂಡು ಹೋಗಿ ಇದು ಮಾಡ್ತಾರೆ, ಕೆಳಗೆ ಇಳಿಸ್ಕೊಂಡು ಹೋಗ್ಬಿಡ್ತದೆ ಯಾವುದು ಬಸ್ಸು 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 ರೋಡಿಂದ ಆ ಕಡೆ ಆರ್ತು. ಹೌದು, ಅದು ರೈಟ್ ಸೈಡಿಗೆ ಇಳಿಸ್ಕೊಂಡು ಹೋಗ್ಬಿಟ್ಟೆ. ಆ ಕಡೆ ಕಾರ್ ಬರ್ತಲ್ಲ ತುಂಬಾಗಿ ಮುಂದೆ ಹೋಗಿ ಆಮೇಲೆ ಸ್ವಲ್ಪ ದೂರ ತೆಂಗಿನಮರ ಇತ್ತು, ಆ ತೆಂಗಿನಮರ ಕೊಡಲಿಲ್ಲ, ಅಲ್ಲಿ ಹೋಗಿ ಬರ್ಸ್ಟ್ ಆಗ್ಬಿಡ್ತು ಟೈರು. ಯಾವುದು ಬಸ್ಸಿಂದು? ಬಸ್ಸಿಗೆ ಬರ್ಸ್ಟ್ ಆಗಿ ತಿರುಗಿ ಅಲ್ಲಿ ಬಸ್ಸು ಕಾರಿನ ಮೇಲೆ ಬಿತ್ತಾ? ಕಾರಿನ ಮೇಲೆ ಹೊಡ್ಕೊಂಡು ಹೋಗ್ತು, ಹೊಡ್ಕೊಂಡು ಹೋಗಿ. ಯಾರು ಎಷ್ಟು ಜನ ಇದ್ರು ಬಸ್ಸಲ್ಲಿ? ಬಸ್ಸಲ್ಲಿ ಸಾರ್ ಹೇಳ್ತಿರಲಿಲ್ಲ, ಒಂದು 20 ಜನ ಇರ್ಬೋದು, 20-25 ಜನ. 20-25 ಜನ ಒಳಗೆ. ಎಸ್, ಅತ್ಯಂತ ಭೀಭತ್ಸವಾಗಿ ನಡೆದಿರುವಂತಹ ಅಪಘಾತ ಇದು. ಇನೋವಾ ಕಾರ್ ಇದೆಯಲ್ಲ, ಅದರಲ್ಲಿ ಒಂದು ಚಕ್ರವನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ, ಸಂಪೂರ್ಣ ನುಜ್ಜುಗುಜ್ಜಾಗೋಗಿದೆ. ಆ ಮಟ್ಟಿಗಿನ ಸ್ಪೀಡು ಈ ಒಂದು ಘಟನೆಗೆ ಕಾರಣ ಆಗಿರೋದು. ನೋಡ್ತಾ ಇದ್ರಿ, ಅಲ್ಲಿ ಹೆಣಗಳ ರಾಶಿ, ಮೃತದೇಹಗಳ ರಾಶಿ. ಪಾಪ ಊರ ಕಡೆ ಹೋಗ್ತಾಯಿದ್ರು, ಆದರೆ ಈ ಥರದ ಘಟನೆ ನಡೆದಿರೋದು ಬಹಳ ಅಜಾಗರೂಕತೆ ಮತ್ತು ಓವರ್ ಸ್ಪೀಡ್, ಅತಿ ವೇಗದ ಚಾಲನೆ. ಎಸ್, ನಮ್ಮ ಪ್ರತಿನಿಧಿ ಯೋಗೇಶ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಯೋಗೇಶ್, ವೀಕೆಂಡ್ ಊರ ಕಡೆ ಹೋಗ್ತಾ ಇದ್ರಾ ಅಥವಾ ಈ ಘಟನೆ ನಡೆದಿರುವಂಥದ್ದು ಎಕ್ಸಾಕ್ಟಾಗಿ ಯಾವ ಪ್ಲೇಸ್ನಲ್ಲಿ ಏನಿದೆ ಮಾಹಿತಿ ಹೆಚ್ಚಿನದಾಗಿ ಯೋಗೇಶ್? ಗುರುಪ್ರಸಾದ್, ಇವತ್ತು ಸಂಜೆ ಸುಮಾರು 3 ರಿಂದ 3:30 ಸಮಯದಲ್ಲಿ ಒಂದು ತುಮಕೂರಿನ ಬಳಿ ಹಿರೇಳಿ ಬಳಿ ದುರಂತ ಒಂದು ನಡೆದಿದೆ. ಅದು ಈ ದುರಂತದಲ್ಲಿ 5 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ, ಮಗು ಸೇರಿ 5 ಮೃತಪಟ್ಟಿದ್ದಾರೆ. ಇಬ್ಬರು ದಂಪತಿ ಕೂಡ ಈ ಘಟನೆಯಲ್ಲಿ ಸಾವಿಗಿದ್ದಾರೆ. ಅಂದ್ರೆ ಇವರು ತುಮಕೂರಿನ ನೇರವಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ರು. ಮೃತಪಟ್ಟವರೆಲ್ಲರೂ ಕೂಡ ಇನೋವಾ ಕಾರ್ನಲ್ಲಿ ಇದ್ದವರು. ಅಂದ್ರೆ ಬೆಂಗಳೂರು ಕಡೆಯಿಂದ ಶಿರಾ ಕಡೆಗೆ ಹೋಗ್ತಿದ್ದಂತ ಖಾಸಗಿ ಬಸ್ಸು ಅಂದ್ರೆ ನಿಯಂತ್ರಣ ತಪ್ಪಿ ಡಿವೈಡರ್ನ ಹಾರಿ ಬಂದು ನೇರವಾಗಿ ಇನೋವಾ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಈ ಕಾರಿನ ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಆ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಮತ್ತೆ ಅಲ್ಲಿ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅಲ್ಲಿದ್ದಂತ ಕಾರಿನೊಳಗಿದ್ದಂತ ಮೃತದೇಹವು ಕೂಡ ನುಜ್ಜುಗುಜ್ಜ ಕೂಡ ಆಗಿದೆ. ಸ್ಥಳಕ್ಕೆ ಬಂದಂತ ಕ್ಯಾಸಂದ್ರ ಪೊಲೀಸರು ಮತ್ತೆ ಅಲ್ಲಿದ್ದ ಸ್ಥಳೀಯರು ಕೂಡ ಅಲ್ಲಿ ಸೇರ್ಕೊಂಡು ಬಸ್ಸು ಮತ್ತೆ ಇನೋವಾ ಕಾರಲ್ಲಿದ್ದಂತ ಇವಂತವ್ರನ್ನ ಆಸ್ಪತ್ರೆಗೆ ಸಾಗಿಸುವಂತ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇದರಲ್ಲಿ 2 ಹೆಸರು ಗೊತ್ತಾಗಿಲ್ಲ. ಅಂದ್ರೆ ದಂಪತಿ ಮಗು ಸೇರಿದಂತೆ ಏನು ಒಂದೇ ಕುಟುಂಬದ 3 ಸಹ ಮೃತಪಟ್ಟಿದ್ದವರು ಚಳ್ಳಕೆರೆ ಮೂಲದವರು ಅಂತ ಗೊತ್ತಾಗಿದೆ. ಗೋವಿಂದ ನಾಯ್ಕ ಮತ್ತೆ ಆತನ ಪತ್ನಿ ತಿಮ್ಮಕ್ಕ ಮತ್ತೆ ಆ ಮಗು ಒಂದು ಮೃತಪಟ್ಟಿದೆ. ಅವರನ್ನ ಈಗ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಶವಾಗಾರದಲ್ಲಿ ಇಡಲಾಗಿದೆ. ಸ್ಥಳಕ್ಕೆ ಈಗ ಪೊಲೀಸರು ಬಂದಿದ್ದಾರೆ. ಚಾಲಕನ ನಿಯಂತ್ರಣಕ್ಕೆ ಅಪಘಾತ ಅನ್ನೋದು ಗೊತ್ತಾಗಿದೆ. ಈಗ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಏನು ಈ ವೀಕೆಂಡ್ ಅಂದ್ರೆ ಇವರು ಬೆಂಗಳೂರಿಗೆ ಹೋಗ್ತಾ ಇದ್ದಂತ ದಂಪತಿಗೂ ಈ ತರ ಭೀಕರವಾಗಿ ತುಮಕೂರಿನಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಗುರುಪ್ರಸಾದ್, ಓಕೆ, ಅಂದರೆ ಇದು ಅತಿ ವೇಗದ ಚಾಲನೆಗೆ ಆಗಿರುವಂತಹದ ಹೇಗೆ ಯೋಗೇಶ್? ಯಾಕೆಂದರೆ ತುಮಕೂರು ಬೆಂಗಳೂರು ಅಂದರೆ ನೆಲಮಂಗಲ ದಾಟುವರೆಗೂ ಕೂಡ ಅದು ಏಕಮುಖ ಸಂಚಾರ ಅಂತ ಅಂದ್ಕೊಂಡ್ರು, ಬಹಳ ಕಿರಿದಾದಂಥ ರಸ್ತೆ ಈ ದಿನಮಾನಕ್ಕೆ. ಬಟ್ ಯಾವ ರೀತಿ ಆಗಿದೆ ಇದು ಅಂತ, ವೇಗ ಇತ್ತ ಹೇಗೆ ಅಂತ? ಖಂಡಿತ. ಯಾಕಂದ್ರೆ ಈ ಒಂದು ಕ್ಯಾಸಂದ್ರ ಟೋಲ್ ಆದ ನಂತರ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗೋದು ತುಂಬಾ ಆತುರವಾಗಿರ್ತಾರೆ. ಯಾಕಂದ್ರೆ ಅಲ್ಲಿ ನೋಡ್ಬೋದು ಪ್ರತಿ ಸಾರಿ ಕೂಡ ಒಂದು ಓವರ್ಟೇಕ್ ಮಾಡ್ಕೊಂಡು ಸಾಮಾನ್ಯವಾಗಿರುತ್ತೆ. ಆದ್ರೆ ಆ ಓವರ್ಟೇಕ್ ಮಾಡೋ ಭರದಲ್ಲಿ ಒಂದ್ ಸ್ವಲ್ಪ ಮಾಡಿದ್ರು ಕೂಡ ಇಂತ ದುರಂತಗಳು ನಡೆದು ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಬಸ್ ಅಲ್ಲಿ ಇದ್ದಂತ ಪ್ರಯಾಣಿಕರು ಹೇಳೋ ಪ್ರಕಾರ ಹಿರೇಳಿ ಹೋಗ್ತಂತ ಬಸ್ಸು ಅಲ್ಲಿ ಟೈರ್ ಬ್ಲಾಸ್ಟ್ ಆಯ್ತು. ಟೈರ್ ಬ್ಲಾಸ್ಟ್ ಆಗಿ ಎದುರಿಗೆ ಬರ್ತಂತ ಡಿವೈಡ್ ಹಾರಿ ಇನೋವಾ ಕಾರ್ಗೆ ಡಿಕ್ಕಿ ಹೊಡಿತು ಅಂತ. ಅದಕ್ಕೆ ಮುಂಚೆ ಅದಾದ ನಂತರ ಒಂದು ತೆಂಗಿನ ಮರಕ್ಕೆ ಡಿಕ್ಕಿ ಹೊಡಿತು ಅನ್ನೋದು ಅಲ್ಲಿ ಪ್ರಯಾಣಿಕರು ಅಂದ್ರೆ ಬಸ್ ನಲ್ಲಿ ಇದ್ದಂತ ಪ್ರಯಾಣಿಕರು ಹೇಳೋದು. ಅಂದ್ರೆ ಈ ಘಟನೆಗೆ ಚಾಲಕನ ನಿಯಂತ್ರಣನ ಅಥವಾ ನಿಯಂತ್ರಣ ಕಳ್ಕೊಂಡಿದ್ದ ಮತ್ತೆ ಬಸ್ಸು ಟೈರ್ ಸ್ಫೋಟ ಆಗಿ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಪ್ರಾಥಮಿಕವಾಗಿ. ಈಗ ಪೊಲೀಸರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಈಗ ಚಾಲಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಬಸ್ ಅದ್ದಂತ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗ್ತವರು ಕೂಡ ತುಮಕೂರು ಜಿಲ್ಲಾ ಆಸ್ಪತ್ರೆ ಮತ್ತು ನೆಲಮಂಗಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆನ ಕೊಡ್ಲಾಗ್ತಾ ಇದೆ. ಈಗ ಸ್ಥಳಕ್ಕೆ ASP ಮರಿಯಪ್ಪ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಪಘಾತದ ವಿವರಣೆಯನ್ನು ಕೂಡ ಪಡಿತಾ ಇದ್ದಾರೆ. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಈ ತರ ನಿರಂತರ ಅಪಘಾತಗಳು ಸಣ್ಣ ಪುಟ್ಟ ದಿನಕ್ಕೆ ಒಂದಾದ್ರು ನಡೀತಾನೆ ಇರುತ್ತೆ. ಅದೇ ಇವತ್ತು 5 ಒಟ್ಟಿಗೆ ಮೃತಪಟ್ಟಿರೋದು ಭೀಕರವಾಗಿದೆ ಅಂತ ಹೇಳ್ಬೋದು. ಈಗ ಅವರ ಇರ್ತಕ್ಕಂಥ ಸಂಬಂಧಿಕರು ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದಾರೆ. ಅವರನ್ನ ಕೂಡ ಈಗ ಅವರ ಮರಣೋತ್ತರ ಪರೀಕ್ಷೆ ನಂತರ ಅವರ ಮೃತದೇಹಗಳನ್ನ ಹಸ್ತಾಂತರಿಸಿ ಕಳಿಸಲಾಗುತ್ತೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗೆ. ಖಾಸಗಿ ಬಸ್ ಮತ್ತು ಇನೋವಾ ಕಾರ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿರುವಂಥದ್ದು, ಸ್ಥಳದಲ್ಲೇ 5 ಸಾವನ್ನಪ್ಪಿರುವಂಥ ಘಟನೆ ಕ್ಯಾತ್ಸಂದ್ರ ಬಳಿಯ ದೇವರ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಇದು ಇವತ್ತು ಸಂಜೆ ಸುಮಾರು 5 ಗಂಟೆ ಹೊತ್ತಿಗೆ ನಡೆದಿರುವಂಥ ಘಟನೆ ಇದು. ಮೃತಪಟ್ಟವರೆಲ್ಲರೂ ಕೂಡ ದಾವಣಗೆರೆ ಮೂಲದವರು ಅಂತ ತಿಳಿದು ಬಂದಿದೆ. ಶಿರಾ ಕಡೆಯಿಂದ ಬೆಂಗಳೂರಿಗೆ ಖಾಸಗಿ ಬಸ್ ಹೊರಟಿತ್ತು. ಹಾಗೆಯೇ ಬೆಂಗಳೂರು ಕಡೆಯಿಂದ ತುಮಕೂರು ಕಡೆಗೆ ಬರ್ತಾ ಇತ್ತು ಇನೋವಾ ಕಾರು. ಸೊ ಅವರೆಲ್ಲರೂ ಕೂಡ
ಗಮನಿಸಬಹುದು. ಇನೋವಾ ಕಾರ್ ಅಂತ ನಮಗೆ ಗುರುತೇ ಸಿಗೋದಿಲ್ಲ. ಆ ರೀತಿಯಾದಂತಹ ಒಂದು ಅವಶೇಷಗಳನ್ನು ಗಮನಿಸಬಹುದು. ಇದು ಖಾಸಗಿ ಬಸ್ಸು, ಬೆಂಗಳೂರು ಕಡೆಗೆ ಹೊರಟಿದ್ದಂಥ ಖಾಸಗಿ ಬಸ್ ಇದು. ಇನೋವಾ ಕಾರ್ ಬೆಂಗಳೂರಿನಿಂದ ತುಮಕೂರು ಕಡೆಗೆ ಬರ್ತಾ ಇತ್ತು. ಅದು ಹೇಗೆ ಡಿವೈಡರ್ಗೆ ಹೊಡೆದು ಆಗಿರುವಂತಹ ಘಟನೆ ಇದು. ಅದೆಷ್ಟರ ಮಟ್ಟಿಗೆ ಸ್ಪೀಡು, ಅದೆಷ್ಟರ ಮಟ್ಟಿಗೆ ಡ್ರೈವರ್ಗೆ ಅದು ಗೊತ್ತೇ ಆಗಲಿಲ್ವಾ ಬಸ್ ಬರ್ತಾ ಇರುವಂಥದ್ದು. ಅದು ವೇಗದ ಚಾಲನೆ, ಅಂದರೆ ಓವರ್ ಸ್ಪೀಡ್ ಅಂತ ಹೇಳ್ತೀವಿ. ಎಷ್ಟು ಜಾಗರೂಕರಾಗಿದ್ದರೂ ಕೂಡ ಬಹಳ ಕಷ್ಟ. ಹೈವೇಗಳಲ್ಲಿ ಸಣ್ಣ ಸಣ್ಣ ರೋಡ್ಗಳಲ್ಲೇ ನೀವು ಅತ್ಯಂತ ವೇಗದ ಚಾಲನೆಯನ್ನು ಮಾಡ್ತಾರೆ ಕೆಲವರು, ಖುಷಿ ಅಥವಾ ಇನ್ನೇನೋ ಥ್ರಿಲ್ಗೋಸ್ಕರ. ಬಟ್ ಈ ಥ್ರಿಲ್ಲು ಇದೀಗ ಸಾವಿನ ಮನೆಗೆ ಕರ್ಕೊಂಡು ಹೋಗಿದೆ 5 ಜನರನ್ನು. ಪುಟ್ಟ ಮಗು ಸೇರಿ 5 ಸಾವನ್ನಪ್ಪಿರುವಂಥ ದುರ್ಘಟನೆ ನಡೆದಿರೋದು ನೋಡಿ. ಗೋವಿಂದ ನಾಯಕ 58 ವರ್ಷ ಅವರಿಗೆ, ತಿಪ್ಪಮ್ಮ 52 ವರ್ಷ ದಂಪತಿಗಳು, 12 ವರ್ಷದ ದಿನೇಶ್ ಅನ್ನುವಂತಹ ಪುಟ್ಟ ಬಾಲಕ, ಪಿಂಕಿ ಅಂತ 15 ವರ್ಷ, ಮತ್ತು ವಾಹನದ ಚಾಲಕ ಕುಣಿಗಲ್ ಮೂಲದ ರಾಜೇಶ್. ಆ ಇನೋವಾ ಓಡಿಸ್ತಾ ಇದ್ದಂಥವರು ಕುಣಿಗಲ್ ಮೂಲದ ರಾಜೇಶ್ ಅಂತ, ಅವರು ಕೂಡ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಗಾಯಗೊಂಡಿದ್ದಾರೆ ಕೆಲವರು, ಶ್ರೀಕಂಠಪ್ಪ ಅಂತ, ಮಂಜುನಾಥ್, ಹಾಗೆಯೇ ಪುಟ್ಟಮ್ಮ, ಭಾಗ್ಯಮ್ಮ, ಮತ್ತೊಬ್ಬರು ಮಂಜುನಾಥು, ಹಾಗೆಯೇ ಕರಿಯಮ್ಮ ಮತ್ತು ಮಂಜುಳಾ ಅಂತ ಗುರುತಿಸಲಾಗಿದೆ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿದೆ. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ನಲ್ಲಿ ಈ ಪ್ರಕರಣ ದಾಖಲಾಗಿದೆ. ಎಸ್, ASP ಮರಿಯಪ್ಪ ಅವರು ಇದೀಗ ನಮ್ಮ ಕರ್ನಾಟಕ ಟಿವಿ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಗುರುಪ್ರಸಾದ್ ಮಾತನಾಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ಟಿವಿಯಿಂದ. ನಮಸ್ಕಾರ ಸರ್, ಅಪಘಾತಗಳು ಸರ್ವೇ ಸಾಮಾನ್ಯ ಅಂತ ಆಗ್ಬಿಟ್ಟಿದೆ. ಯಾಕೆಂದರೆ ಇತ್ತೀಚೆಗೆ ಯಾವಾಗ ಇದೊಂದು ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ನಾವು ರಸ್ತೆಯಲ್ಲಿ ಖಾಲಿ ನೋಡ್ತಾ ಇದ್ವಿ. ಅದಾದ ನಂತರ ಪ್ರತಿಯೊಬ್ಬರು ಕೂಡ ಒಂದೊಂದು ಕಾರ್ಗಳನ್ನ ತಗೊಳ್ಳೋದಕ್ಕೆ ಶುರುವಾದರು. ಒಂದೊಂದು ಕುಟುಂಬಕ್ಕೆ ಒಂದೊಂದು ಕಾರ್ಗಳು ಬೇಕೇ ಬೇಕು ಅಂತ, ಯಾಕೆಂದರೆ ಯಾವುದೇ ವೆಹಿಕಲ್ ಸಿಕ್ಕಲೇ ಇಲ್ಲ ಅಂತಂದಾಗ. ಆದರೆ ಜಾಗರೂಕತೆಯನ್ನು ಮರೆತುಬಿಟ್ರು ಅಂತ ಅನಿಸುತ್ತೆ. ಈ ಘಟನೆ ನೋಡಿದ ಮೇಲೆ ಮೊದಲನೇ ಬಾರಿ ಅಂದರೆ ಈ ಸ್ಥಳಕ್ಕೆ ಹೋದಾಗ, ಭೇಟಿ ಕೊಟ್ಟಾಗ, ಪರಿಶೀಲನೆ ಮಾಡಿದಾಗ ತಮ್ಗೆ ಏನು ಅನ್ನಿಸ್ತು ಸರ್ ಇಲ್ಲಿ? ಇಲ್ಲ, ಇದು ಅಪಘಾತ ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆಗೆ ಬಸ್ ಜಂಪ್ ಆಗಿರೋದು. ಏನಾಗಿದೆ, ಅದು ಯಾವ ಇದರಿಂದ ಆಗಿದೆ ಅನ್ನೋದ್ರ ಬಗ್ಗೆ ಈಗ ನಾವಿನ್ನು ಕನ್ಫರ್ಮ್ ಮಾಡ್ಕೊಳ್ಳಿಲ್ಲ. ಡ್ರೈವರ್ ಸೆಕ್ಯೂರ್ ಆದ್ಮೇಲೆ ಗೊತ್ತಾಗುತ್ತೆ. ಒಂದು ಮೀಡಿಯನ್ ಇಂದ ಇನ್ನೊಂದು ಮೀಡಿಯನ್, ಒಂದು ರಸ್ತೆಯಿಂದ ಇನ್ನೊಂದು ಆಪೋಸಿಟ್ ರಸ್ತೆಗೆ ಬಸ್ ಕ್ರಾಸ್ ಆಗಿದೆ. ಅದು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ಖಚಿತ ಪಡಿಸ್ಕೊಂಡಿಲ್ಲ. ಅವ್ನು ಡ್ರೈವರ್ ಸಿಕ್ಕಿದ ಮೇಲೆ ಖಚಿತ ಪಡಿಸ್ಕೊಳ್ಬೇಕಾಗಿದೆ. ಮೋಸ್ಟ್ಲಿ ಅದು ಫಾಸ್ಟ್ ಡ್ರೈವಿಂಗ್ ಇತ್ತು ಅಥವಾ ಮೀಡಿಯನ್ಸ್ ಟಚ್ ಆಗಿ ಹೋಗಿದೆಯೋ, ಏನಾಗಿದೆ ಅನ್ನೋದ್ರ ಬಗ್ಗೆ ಖಚಿತ ಪಡಿಸ್ಕೊಳ್ಬೇಕಾಗಿದೆ. ಇನ್ನು ನಮ್ಗೆ ಅದು ನಿಖರವಾಗಿ ಮಾಹಿತಿ ಇಲ್ಲ. ಓಕೆ ಸರ್, ಎಷ್ಟು ಜನ ಈ ಅಪಘಾತದಲ್ಲಿ ಗಾಯಗೊಂಡಿರೋದು, ಮೃತಪಟ್ಟಿರೋದು ಎಷ್ಟು ಜನ ಸರ್? ಈಗ ಇನ್ನೋವಾದಲ್ಲಿ ಹೋಗ್ತಾ ಇದ್ರು ಎಲ್ಲ 5 ಜನ ವಿಜಯನಗರದಿಂದ ಅವರು ಚಳ್ಳಕೆರೆ ಕಡೆ ಹೋಗ್ತಾ ಇದ್ರು, ಚಿತ್ರದುರ್ಗ ಕಡೆಗೆ. ಆ ಇನ್ನೋವಾದಲ್ಲಿದ್ದಂತ ಎಲ್ಲ 5 ಮಂದಿನೂ ಮೃತಪಟ್ಟಿದ್ದಾರೆ. ಓಕೆ ಸರ್, ಆಕ್ಸಿಡೆಂಟ್ ಸೀಕ್ವೆನ್ಸ್ ನೋಡಿದಾಗ ಯಾವ ಥರದ ಅಂತ ಅನ್ಸುತ್ತೆ? ಅಂದರೆ ಅತಿ ವೇಗನ ಅಥವಾ ಡಿವೈಡರ್ಗೆ ಹೊಡೆದಿದ್ದು ಅಂತ, ಅಥವಾ ಅಲ್ಲಿ ಜಾಗ ಚಿಕ್ಕದಾಗಿದ್ದಾಗ ಈ ಥರ ಆಗಿದೆ ಅಂತ ಅನ್ಸುತ್ತಾ, ಹೇಗೆ ಅಂತ ಸರ್? ಇಲ್ಲ, ಅದು ಜಾಗ ಚಿಕ್ಕದೇನಿಲ್ಲ, ಒಂದ್ ಸೈಡ್ ಫುಲ್ ರೋಡ್ ಫ್ರೀ ಇದೆ. ಬಟ್ ಈ ರಸ್ತೆಯಿಂದ ಆ ರಸ್ತೆಗೆ ಆಪೋಸಿಟ್ ಡೈರೆಕ್ಷನ್ ಬೆಂಗಳೂರು ಕಡೆ ಹೋಗ್ತಾ ಇರೋ ವೆಹಿಕಲ್ ತುಮಕೂರು ಕಡೆ ಬರ್ತಕ್ಕಂಥ ವೆಹಿಕಲ್ಗೆ ಅಪಘಾತ ಮಾಡಿರ್ತಕ್ಕಂಥದ್ದು. ರಸ್ತೆಯಿಂದ ಆ ಕಡೆ ರಸ್ತೆಗೆ ಜಂಪ್ ಆಗಿರ್ತಕ್ಕಂಥದ್ದು. ಅದು ಓವರ್ ಸ್ಪೀಡ್ ಇರ್ಬೋದು, ಮತ್ತೊಂದಿರ್ಬೋದು. ಹಾಗಾಗಿ ಅದಿನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದ್ಮೇಲೆ ಅದನ್ನ ನಾವು ನಿಖರವಾಗಿ ಇನ್ನೊಂದು ಹೇಳಲಿಕ್ಕೆ ಸಾಧ್ಯ ಇದೆ. ಸರ್, ಕಾರ್ನಲ್ಲಿ ಎಷ್ಟು ಜನ ಪ್ರಯಾಣಿಸ್ತಾ ಇದ್ರು? ಅವ್ರು ಯಾವ ಮೂಲದವರು, ಏನಾದರೂ ಪತ್ತೆ ಆಗಿದೆ ಸರ್? ಇಲ್ಲ, ಅವ್ರು 5 ಜನ ಪ್ರಯಾಣ ಮಾಡ್ತಾ ಇದ್ರು, ವಿಜಯನಗರದವರು. ವಿಜಯನಗರದ ಚಳ್ಳಕೆರೆ ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಅದು ಇದೆ. ಈಗ ನಾನು ಮೀಟಿಂಗ್ ನಲ್ಲಿ ಇದ್ದೀನಿ, ಹಾಗಾಗಿ ಹೆಚ್ಚಿನ ಮಾಹಿತಿ. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕರ್ನಾಟಕ ಟಿವಿ ಜೊತೆ ಮಾತನಾಡಿದ್ದಕ್ಕೆ ASP ಮರಿಯಪ್ಪನವರು ಮಾತನಾಡಿದ್ರು. ಆ ಒಂದು ಏನು ಘಟನೆ ನಡೆದಂಥ ಸ್ಥಳಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಚಳ್ಳಕೆರೆ ಕಡೆಗೆ ಹೋಗ್ತಾ ಇತ್ತು ಕಾರು, 5 ಜನ ಇತ್ತು ಅನ್ನೋ ಮಾಹಿತಿ ಇದೆ. ಸೊ ಇದು ತುಮಕೂರಿನಲ್ಲಿ ಬೆಂಗಳೂರು ರಸ್ತೆ, ತುಮಕೂರು ಟೋಲ್ ಆದ ನಂತರ ಹಿರೇಹಳ್ಳಿ ಮಾರ್ಗ ಮಧ್ಯೆ ನಡೆದಿರುವಂಥದ್ದು.
ನೋಡ್ತಾ ಇದ್ರಿ, ಚೆಲ್ಲಾಪಿಲ್ಲಿ ಆಗೋಗಿದೆ. ಇಡೀ ಕಾರನ್ನ ಗಮನಿಸಿ ನೀವು, ಅವಶೇಷಗಳು ಅದು ಯಾವ ಕಾರ್ ಅಂತ ಪತ್ತೆ ಹಚ್ಚಲಿಕ್ಕೇ ಸಾಧ್ಯ ಇಲ್ಲ. ಏರ್ ಬ್ಯಾಗ್ ಇದ್ದರೂ ಪ್ರಯೋಜನ ಇಲ್ಲ. 4 ಏರ್ ಬ್ಯಾಗು, 8 ಏರ್ ಬ್ಯಾಗ್ಗಳು ಬರ್ತಾ ಇದ್ದಾವೆ. BS4 ಇಂದ BS6ಗೆ ಅಪ್ಗ್ರೇಡ್ ಆಗ್ತಾ ಇದ್ದಾವೆ ಕಾರುಗಳು, ವೆಹಿಕಲ್ಗಳು. ಏನು ಪ್ರಯೋಜನ? ನೀವು ಯೋಚನೆ ಮಾಡಿ. ಈ ಥರದ ಇನ್ಸಿಡೆಂಟನ್ನು ನೋಡಿದಾಗ ಸಾವು ಯಾರ ಕೈಲಿತ್ತು, ಅಪಘಾತ ಯಾರ ಕೈಲಿತ್ತು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ವೆರಿ 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 ಮಚ್ ಕೇರ್ಫುಲ್ಲಾಗಿ ಇರಲೇಬೇಕಾಗತ್ತೆ. ಯಾಕೆಂದರೆ ದೊಡ್ಡ ದೊಡ್ಡ ವೆಹಿಕಲ್ ಓಡಾಡುವಂತಹ ರಸ್ತೆಗಳು, ಕಂಟೈನರ್ಗಳು, ಸಣ್ಣ ಸಣ್ಣ ಕಾರುಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಆ ಥರದ ಒಂದು ಸ್ಪೀಡು ಮತ್ತು ಜನ ಇದ್ದಾಗ, ಕಾರುಗಳಲ್ಲಿ ಬರ್ತಾ ಇದ್ದಾಗ, ವೆಹಿಕಲ್ಗಳಲ್ಲಿ ಬರ್ತಾ ಇದ್ದಾಗ, ಜನ ಇದ್ದಾಗ ಡ್ರೈವರ್ಗಳನ್ನು ಮಾತನಾಡಿಸೋವಂಥದ್ದು, ಈ ಥರದ ಘಟನೆಗಳಾಗುವಂಥದ್ದು. ಒಂದು ಕ್ಷಣ ಎಚ್ಚರ ತಪ್ಪಿದ್ದಕ್ಕೆ ಈ ಘಟನೆ 5 ಬಲಿ ತೆಗೆದುಕೊಂಡಿದೆ.